ಸರ್ಕಾರಕ್ಕೆ ಅನುಕೂಲವಾಗೋದಕ್ಕೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೇಳ್ತಾ ಇದೆ ರಾಜ್ಯ ಬಿಜೆಪಿ. ಬಾಂಗ್ಲಾ ವಲಸಿಗರ ಮೇಲೆ ಡಿಕೆಶಿಗೆ ಪ್ರೀತಿ ಜಾಸ್ತಿ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಉದ್ದೇಶ ಸರಿಯಾಗಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ರೆ ಪೌರತ್ವ ಕೊಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಜನಾರ್ದನ ರೆಡ್ಡಿ ಹೇಳ್ತಾ ಇದ್ದಾರೆ. ಈಗ ದೇಶದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ನಮ್ಮ ದೇಶದಲ್ಲಿ 2 ಕೋಟಿಗೂ ಹೆಚ್ಚು ಬಾಂಗ್ಲಾ ಹಾಗೂ ಪಾಕಿಸ್ತಾನದ ಜನ ಇದ್ದಾರೆ. ಕರ್ನಾಟಕದಲ್ಲೂ ಬಾಂಗ್ಲಾ ಪಾಕಿಸ್ತಾನ ವಲಸಿಗರಿದ್ದಾರೆ. ಇವರೆಲ್ಲರೂ ಪಡಿತರ ಅಕ್ಕಿ ಪಡಿತಾ ಇದ್ದಾರೆ. ಬಾಂಗ್ಲಾ ವಲಸಿಗರ ಮೇಲೆ ಡಿಕೆಶಿಗೆ ಪ್ರೀತಿ ಜಾಸ್ತಿ ಅಂತ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಏನಂದ್ರು ನೋಡಿ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಈ SIR ಅಲ್ಲಿ ಭಾಗವಹಿಸಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಜನ ಬಾಂಗ್ಲಾದೇಶ ಪಾಕಿಸ್ತಾನದವರು ಇದ್ದಾರೆ. ನಮ್ಮ ದೇಶದ ರೇಷನ್ ಕಾರ್ಡು, ನಮ್ಮ ದೇಶದ ಹೆಲ್ತ್ ಕಾರ್ಡು, ರೇಷನ್ನು ಎಲ್ಲವನ್ನ ಪಡಿತಾ ಇದ್ದಾರೆ 2 ಕೋಟಿ ಜನ. DK ಶಿವಕುಮಾರ್ ಒಂಥರ ಹೃದಯದ ತುಂಬಾ ಪ್ರೀತಿ ಬಾಂಗ್ಲಾದೇಶದವ್ರಿಗೆ, ಅಲ್ಪಸಂಖ್ಯಾತರ ಪ್ರೀತಿ ಇರುವಂತ ವ್ಯಕ್ತಿ. ಅವ್ರಿಗೆ ಈ ಬಾಂಗ್ಲಾದೇಶದವರು ಓಟು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಕೇವಲ 3,000 ರೂಪಾಯಿ ಕೊಟ್ರೆ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕೊಟ್ಬಿಡ್ತಾ ಇದ್ರು. ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಪಕ್ಕಾ ಓಟ್ ಅವ್ರಿಗೆ, ಕಾಂಗ್ರೆಸ್ಗೆ ಪಕ್ಕಾ ಓಟ್. ಅದಕ್ಕೆ ಅವರೊಂದು ಪಕ್ಕಾ ಸ್ಕೀಮ್ ಅನ್ನ ಮಾಡಿದ್ರು, ಪರ್ಮನೆಂಟ್ ರೆಸಿಡೆನ್ಸ್ ಬಾಂಗ್ಲಾದೇಶದವ್ರಿಗೆ ಸರ್ಟಿಫಿಕೇಟ್ ಕೊಡಕ್ಕೆ ಮಾಡ್ತಾ ಇರುವಂತ ಸ್ಕೀಮ್ ಇದು. ನಮ್ಮ ರಾಜ್ಯ ಸರ್ಕಾರ ಒಂದು PRC ಅಂತೇಳಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಆತಂಕಿತರಾಗಬೇಕು, ಜಾಗೃತರು ಆಗಬೇಕು. ಇದ್ರ ವಿರುದ್ಧ ಹೋರಾಟನೂ ಮಾಡಲೇಬೇಕು. ನಾವು NRC ತರಕ್ಕೆ ಹೊರಟರು, ಅದನ್ನ ವಿರೋಧಿಸಿದಂತ ಕಾಂಗ್ರೆಸ್ ಸದ್ದಿಲ್ದಲೇ PRC ತಂದಿದೆ. ಇವಾಗ DK ಶಿವಕುಮಾರ್ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಗಳು ಯಾರಿದ್ರು, ಆ ಟೋಪಿ ವಾಲಗಳು ನಮ್ಮವರಲ್ಲ, ಅವರು ಹೊರಗಿನವರು ಅಕ್ರಮವಾಗಿ ಬಂದಿದ್ರು ಅಂತ ಗೊತ್ತಾಯ್ತು. ನೂತನ ಪರಿಷತ್ ಸದಸ್ಯ ಆರ್ ರಘು ಕೌಟಿಲ್ಯಗೆ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಯಕ ಸಮುದಾಯಗಳ ಒಕ್ಕೂಟದಿಂದ ಈ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಮೈಸೂರಿನ JK ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾಯಕ ಸಮುದಾಯಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರನ್ನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ R ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, PC ಮೋಹನ್, ಸಂಸದರಾದ ಯದುವೀರ್, ಗೋವಿಂದ ಕಾರಜೋಳ, ಶಾಸಕ ಶ್ರೀವತ್ಸ ಸೇರಿದಂತೆ ಇನ್ನಿತರ ನಾಯಕರು ಭಾಗಿಯಾಗಿದ್ದರು. ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕಾಯಕ ಸಮುದಾಯಗಳಿಗೆ ಶಕ್ತಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈಗ ತಾನೇ ರಘು ಕೌಟಿಲ್ಯ ಅವರಿಗೆ ಸನ್ಮಾನ ಮಾಡಿದ್ವಿ. ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ಯ, ಕಾಯಕ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ಯ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು MLC ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಾವು MLC ಮಾಡಿದ್ದೇವೆ. ಹಿಂದೆ ಶಂಕರಪ್ಪರವ್ರನ್ನು ಕೂಡ MLC ಮಾಡಿದ್ವಿ. ದುರಂತ ಏನು ಅಂತ ಹೇಳಿದ್ರೆ, ಇವತ್ತು ಶಿವಾಜಿ ಇವತ್ತು ರಟ್ಟೇಳಲ್ಲಿ ಏನು ಪ್ರಾಣ ಕಳೆದುಕೊಂಡ್ರು, ನರೇಗಲ್ಲಲ್ಲಿ ಏನೋ ಮಾರಣಾಂತಿಕ ಹಲ್ಲೆ ಆಯಿತು, ಯಲ್ಲಾಪುರದಲ್ಲಿ ಏನೋ ದಲಿತ ಮಹಿಳೆ ಹತ್ಯೆ ಆಯಿತು, ಕೊಪ್ಪಳದಲ್ಲಿ ಏನೋ ವಾಲ್ಮೀಕಿ ಸಮಾಜದ ಯುವಕ ಹತ್ಯೆ ಆಯಿತು, ಹುಬ್ಳಿನಲ್ಲಿ ಇವತ್ತೇನು ಹತ್ಯೆ ಆಯಿತು. ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರದ ಯಾವುದೇ ಮಂತ್ರಿ ಆ ಮನೆಗಳಿಗೆ ಭೇಟಿ ಕೊಡಲಿಲ್ಲ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.